ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರೋ ಅವರೆಲ್ಲ ಸ್ಕಿಪ್ ಮಾಡಿದೆ ನೋಡಿ ಫುಲ್ ವಿಡಿಯೋ. ಮತ್ತು ಗೈಸ್, ಇನ್ನೂ ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್. ಈ ಮಟನ್ ಸಾಂಬಾರು ಬಂದು ಸುಮಾರು ಒಂದು 7-8 ಜನ ಊಟ ಮಾಡೋವಷ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಬನ್ನಿ, ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಈಗ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ, 2.5 ಸ್ಪೂನ್ ಮಸಾಲೆ, ಮತ್ತು 1.5 ಸ್ಪೂನ್ ಖಾರ ಪುಡಿ, ಸೈಜ್ 2 ಈರುಳ್ಳಿ, ಮತ್ತು 2 ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡು, ಸ್ವಲ್ಪ ಗೋಡಂಬಿ, ಮತ್ತು 2 ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಮತ್ತು 2 kg ಮಟನ್ ಅಂತ ಹೇಳಿದ್ನಲ್ಲ, ಮತ್ತು ಮಟನ್ ಮಸಾಲೆ ಒಂದು ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿ ಒಳಗಡೆ ಎಣ್ಣೆ ಕಾಯಕ್ಕೆ ಇಕ್ಬಿಟ್ಟು, ಅದು ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಕಟ್ ಮಾಡ್ಕೊಂಡಿರೋವಿದ್ವಲ್ಲ ಅವು ಹಾಕ್ಕೊಂಡು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋತಾಗ ಫ್ರೈ ಮಾಡ್ತಾ ಇರಬೇಕು. ಅದು ಹಸಿ ಸ್ಮೆಲ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಶುಂಠಿ ಹಾಕ್ಕೋಬೇಕು. ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನಾನು ಯಾವಾಗೂ ಆಯಿಲ್ ಒಳಗಡೆ ಈ ರೀತಿ ಫ್ರೈ ಮಾಡ್ಕೊಂಡು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಮೀಡಿಯಮ್ ಫ್ಲೇಮಾಗಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ, ಯಾಕೆಂದರೆ ಸ್ವಲ್ಪ ಕಪ್ಪಾಗುತ್ತೆ ಇದಾದರೆ. ಮತ್ತು ಈಗ ಹಚ್ಚಿಟ್ಕೊಂಡಿರೋ ಟೊಮೊಟೊ ಅದೆಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬೇಕೀಗ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಪುದೀನ, ಹಾಗೆ ಸ್ವಲ್ಪ ಕಾಯಿ ತುರಿದಿರೋದಿತ್ತಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹಸಿ ಸ್ಮೆಲ್ ಹೋಗೋತಾಗ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಬೇಕು. ನೋಡಿ ಯಾವ ಥರ ಫ್ರೈ ಆಗಬೇಕು ಅಂತ ತೋರಿಸ್ಕೊಡ್ತೀನಿ. ಚೆನ್ನಾಗೇ ಮಿಕ್ಸ್ ಮಾಡಿ ಈಗ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿದ್ಮೇಲೆ ನೋಡಿ ಈ ಥರ ಚೆನ್ನಾಗಿಯೇ ಫ್ರೈ ಆದಮೇಲೆ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ. ಮತ್ತು ಅದು ಆರಕ್ಕೆ ಇಕ್ಬಿಟ್ಟು ಒಂದು ಸೈಡ್ ಕುಕ್ಕರಿಗೆ ಹೋಗ್ಬಿಟ್ಟು ಅದರೊಳಗಡೆ ಆಯಿಲ್ ಹಾಕ್ಕೊಂಡು ಅರಿಶಿನ ಪುಡಿ, ಸಾಸಿವೆ ಹಾಕ್ಕೊಂಡು ಈಗ ಮಟನ್ ಹಾಕ್ಕೊತಾ ಇದ್ದೀನಿ ಕ್ಲೀನಾಗಿ ತೊಳೆದ್ಬಿಟ್ಟು. ನೋಡಿ 2 kg ಇದೆ ಮಟನ್ನು, ಚೆನ್ನಾಗಿದೆ ಎಳೆಬಾಡು. ಮತ್ತು ಈಗ ಎಲ್ಲ ಚೆನ್ನಾಗಿ ಮಟನ್ನ ಫ್ರೈ ಮಾಡ್ಕೋಬೇಕು ಆಯಿಲ್ ಒಳಗಡೆ. ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಮಟನ್ ಒಳಗಡೆ ಫ್ಯಾಟು ಜಾಸ್ತಿ ಇರುತ್ತಲ್ಲ, ಅದು ಕೊಬ್ಬಿನ ಅಂಶ ಬಿಟ್ಕೊಂಡ್ರೆ ಆಯಿಲ್ ಜಾಸ್ತಿ ಆಗುತ್ತೆ. ಮತ್ತು ಈಗ ಮಟನ್ ಫ್ರೈ ಮಾಡ್ಬೇಕಾದ್ರೆ ಉಪ್ಪು ಹಾಕ್ಕೋಬೇಕು. ಚೆನ್ನಾಗೇ ಮಟನ್ ಇದಾಗುತ್ತೆ, ಟೇಸ್ಟ್ ಬರುತ್ತೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಈಗ ನೋಡಿ ಎಲ್ಲ ಮಸಾಲೆ ಇದೆಲ್ಲ ಹಾರಕ್ಕೆ ಇಕ್ಕಿದ್ನಲ್ಲ, ಈಗೆಲ್ಲ ಇದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಪೇಸ್ಟ್ ಮಾಡಿಕೊಂಡು. ಈಗ ಮಟನ್ ಒಳಗಡೆ ಹಾಕಬೇಕು. ಈಗ ಮಸಾಲೆ, ಖಾರ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಿದ ನಂತರ ತಗೊಂಡು ಈಗ ನೋಡಿ ಎಲ್ಲ ಮಟನ್ ಒಳಗಡೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಟನ್ನು ಬೇಯಬೇಕಾದ್ರೇ ಖಾರ ಸಾಂಬಾರು ಹಾಕಿದ್ಮೇಲೆ ನೀರು ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೀರು ಹಾಕಿ ಮಸಾಲೆ ಹಾಕಿದ ತಕ್ಷಣ ಹಾಕ್ಬಾರ್ದು ಅಂತ ಅಂದ್ಕೊತಿದ್ದೀರಾ. ಈ ರೀತಿ ಎಲ್ಲ ಪೇಸ್ಟ್ ಮಾಡ್ಕೊಂಡ್ಮೇಲೆ ಮಟನ್ ಒಳಗಡೆ ಚೆನ್ನಾಗಿ ಕುದಿಸಿದ್ರೆ ಅದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಇರೋದೆಲ್ಲ ಹೋಗುತ್ತೆ. ನೋಡಿ ಈ ಥರ ಕುದಿದ ಮೇಲೆ ನೀರು ಸ್ವಲ್ಪ ಹಾಕ್ಕೋಬೇಕು ಲೈಟಾಗೆ. ಈಗ ಲೈಟಾಗಿ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ಅದು ಒಂದು 1/4 ಗಂಟೆ ಇಟ್ಬಿಟ್ಟು ಕುದಿಸಿದ್ದೀನಿ. ಮತ್ತು 1/4 ಗಂಟೆ ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೋಡಿ ಈ ಥರ ಕುದಿದ್ದಾದಮೇಲೆ ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿದೆ ಮಟನ್ ಅಂತೂ, ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಈಗ ಮಟನ್ ಪೌಡರ್ ಹಾಕ್ತಾಯಿದ್ದೀನಿ. ನಾನು ಅಂಗಡಿಯಿಂದ ತೊಗೊಬಂದು ಹಾಕ್ತಾಯಿದ್ದೀನಿ. ನೀವು ಮನೆಯಿಂದಾದ್ರೂ ಮಾಡ್ಕೋಬೋದು. ಮಟನ್ ಮಾತ್ರ ಎಳೆಬೇಡು, ನಮಗೆ ಬೇಗ ಬೇಯ್ದುಬಿಡುತ್ತೆ. ಜಾಸ್ತಿ ವಿಜಿಲೇನು ಹಾಕ್ಕೊಂಡಷ್ಟು ಏನು ಬೇಕಿಲ್ಲ. ನೋಡಿ ಈಗ ನೀರೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಕುದಿಯೋಕೆ ಇಕ್ಕಿದ್ದೆ. ಅದು ಸ್ವಲ್ಪ ಕುದ್ಮೇಲೆ ಉಪ್ಪು ಖಾರ ಹೇಗಿದೆ ಅಂತ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಕುಕ್ಕರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು 5-6 ವಿಜಿಲ್ ಹಾಕ್ಕೊತಾ ಇದ್ದೀನಿ ಎಳೆಬೇಡಾಗಿರೋದ್ರಿಂದ. ನೋಡಿ ಒಂದು 5 ವಿಜಿಲ್ಗೆ ತುಂಬ ಚೆನ್ನಾಗಿ ಬೆಂದಿದೆ ಮಟನ್ನು. ನೀವು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಜಿಲ್ ಹಾಕಬೇಕು ಅಂತ. ಸಾಂಬಾರಂತೂ ತುಂಬ ಚೆನ್ನಾಗಿದೆ. ಬಿಸಿ ಸಾಂಬಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಗೈಸ್, ಯಾರಿಗಾರು ಇಷ್ಟ ಆದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ರೆಸಿಪಿ. ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಹಾಕಿ, ಹಾಗೆ ಶೇರ್ ಮಾಡಿ. ಆದಷ್ಟು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.